ಮೋಕ್ಷ ಸಾಧನೆಗಾಗಿ ಶ್ರೀ ಮಹಾವಿಷ್ಣುವಿನ ಪೂಜೆಯನ್ನು ಮಾಡುವ ವಿಧಾನ. ಓಂ ವಾಸುದೇವಾಸನಾಯ ನಮಃ ಎಂಬ ಮಂತ್ರದೊಂದಿಗೆ ವಿಷ್ಣುಮೂರ್ತಿಯ ಆಸನವನ್ನು ಪೂಜಿಸಬೇಕು. ಓಂ ವಾಸುದೇವಮೂರ್ತಿಯೇ ನಮಃ. ಓಂ ಹಂ ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ಹಂ ಓಂ ನಮೋ ಭಗವತೆ ಸಂಕರ್ಷಣಾಯ ನಮಃ. ಓಂ ಹಂ ಓಂ ನಮೋ ಭಗವತೆ ಪ್ರದ್ಯುಮ್ನಾಯ ನಮಃ. ಓಂ ಅಹ ಓಂ ನಮೋ ಭಗವತೆ ಅನಿರುದ್ಧಾಯ ನಮಃ ಎಂಬ ಮಂತ್ರದೊಂದಿಗೆ ಸಾಧಕನು ವಿಷ್ಣು ಚತುರ್ವ್ಯೂಹವನ್ನು ನಮನ ಮಾಡಬೇಕು. ನಂತರ ಓಂ ನಾರಾಯಣಾಯ ನಮಃ. ಓಂ ತತ್ಸತ್ ಬ್ರಹ್ಮಣೇ ನಮಃ. ಓಂ ಹ್ರೂಂ ವಿಷ್ಣುವೇ ನಮಃ. ಓಂ ಕ್ಷೌಂ ನಮೋ ಭಗವತೆ ನರಸಿಂಹಾಯ ನಮಃ. ಓಂ ಭೂಃ ಓಂ ನಮೋ ಭಗವತೆ ವರಾಹಾಯ ನಮಃ. ಓಂ ಖಂ ಠಂ ವಂ ಶಂ ವೈನತೇಯಾಯ ನಮಃ. ಓಂ ಜಂ ಖಂ ರಂ ಸುದರ್ಶನಾಯ ನಮಃ. ಓಂ ಖಂ ಠಂ ಫಂ ಶಂ ಗದಾಯೈ ನಮಃ. ಓಂ ವಂ ಲಂ ಮಂ ಕ್ಷಂ ಪಾಂಚಜನ್ಯಾಯ ನಮಃ. ಓಂ ಘಂ ಢಂ ಭಂ ಹಂ ಶ್ರೀಯೈ ನಮಃ. ಓಂ ಘಂ ಢಂ ವಂ ಸಂ ಪುಷ್ಟ್ಯೈ ನಮಃ. ಓಂ ಧಂ ಶಂ ವಂ ಸಂ ವನಮಾಲಯೈ ನಮಃ. ಓಂ ಸಂ ಧಂ ಲಂ ಶ್ರೀವತ್ಸಾಯ ನಮಃ. ಓಂ ಠಂ ಛಂ ಭಂ ಯಂ ಕೌಸ್ತುಭಾಯ ನಮಃ. ಓಂ ಗುರುಭ್ಯೋ ನಮಃ. ಓಂ ಇಂದ್ರಾದಿಭ್ಯೋ ನಮಃ. ಓಂ ವಿಶ್ವಕ್ಸೇನಾಯ ನಮಃ ಎಂಬ ಮಂತ್ರದೊಂದಿಗೆ ಭಗವಂತನಾದ ಶ್ರೀಹರಿಯ ಅವತಾರಗಳನ್ನು, ಆಯುಧಗಳನ್ನು, ವಾಹನಾದಿಗಳನ್ನು ನಮಸ್ಕರಿಸುತ್ತಾ ಪೂಜಿಸುತ್ತಾ ಆಸನಾದಿ ಉಪಚಾರಗಳನ್ನು ಅರ್ಪಿಸಬೇಕು. ಶ್ರೀ ಮಹಾವಿಷ್ಣು ಭಗವಾನನ ಶಕ್ತಿಗಳಲ್ಲಿ ಸರಸ್ವತೀ ದೇವಿಯು ಪ್ರಮುಖವಾದವಳು. ಆಕೆಯನ್ನು ಮಂಗಳಕಾರಿಣಿಯನ್ನಾಗಿ ಸಂಬೋಧಿಸುತ್ತಾ ಓಂ ಸರಸ್ವತಿಯೇ ನಮಃ ಎಂಬ ಮಂತ್ರದ ಮೂಲಕ ನಮಸ್ಕರಿಸಿ ಈ ಕೆಳಗಿನ ಮಂತ್ರದೊಂದಿಗೆ ಷಡಂಗನ್ಯಾಸವನ್ನು ಮಾಡಬೇಕು. ಓಂ ಹ್ರಾಂ ಹೃದಯಾಯ ನಮಃ. ಓಂ ಹ್ರೀಂ ಶಿರಸೇ ನಮಃ. ಓಂ ಹ್ರೂಂ ಶಿಖಾಯೈ ನಮಃ. ಓಂ ಹ್ರೈಂ ಕವಚಾಯ ನಮಃ. ಓಂ ಹ್ರೌಂ ನೇತ್ರತ್ರಯಾಯ ನಮಃ. ಓಂ ರಹ ಅಸ್ತ್ರಾಯ ನಮಃ. ನಂತರ ಸರಸ್ವತಿ ದೇವಿಯ ಅಷ್ಟಶಕ್ತಿಗಳಾದ ಶ್ರದ್ಧಾದಿಗಳನ್ನು ಈ ಕೆಳಗಿನ ಮಂತ್ರದೊಂದಿಗೆ ಅರ್ಚಿಸಬೇಕು. ಓಂ ಹ್ರೀಂ ಶ್ರದ್ಧಾಯೈ ನಮಃ. ಓಂ ಹ್ರೀಂ ಬುದ್ಧ್ಯೈ ನಮಃ. ಓಂ ಹ್ರೀಂ ಕಲಾಯೈ ನಮಃ. ಓಂ ಹ್ರೀಂ ಮೇಧಾಯೈ ನಮಃ. ಓಂ ಹ್ರೀಂ ತುಷ್ಟ್ಯೈ ನಮಃ. ಓಂ ಹ್ರೀಂ ಪುಷ್ಟ್ಯೈ ನಮಃ. ಓಂ ಹ್ರೀಂ ಪ್ರಭಾಯೈ ನಮಃ. ಓಂ ಹ್ರೀಂ ಮತ್ಸ್ಯೈ ನಮಃ. ಇದಾದ ಬಳಿಕ ಕ್ಷೇತ್ರಪಾಲನಿಗೂ ಗುರುಗಳಿಗೂ ಪರಮಗುರುಗಳಿಗೂ ಈ ಕೆಳಗಿನ ಮಂತ್ರಗಳೊಂದಿಗೆ ಪೂಜಿಸಬೇಕು. ಓಂ ಕ್ಷೇತ್ರಪಾಲಾಯ ನಮಃ. ಓಂ ಗುರುಭ್ಯೋ ನಮಃ. ಓಂ ಪರಮಗುರುಭ್ಯೋ ನಮಃ. ನಂತರ ಸರಸ್ವತೀ ದೇವಿಗೆ ಕಮಲವಾಸಿನಿ ರೂಪದಲ್ಲಿ ಆಸನಾದಿ ಉಪಚಾರಗಳನ್ನು ಅರ್ಪಿಸಬೇಕು. ಪೂಜೆಯ ನಂತರ ಸೂರ್ಯಾದಿ ದೇವತೆಗಳನ್ನು ಅವರವರ ಮಂತ್ರಗಳೊಂದಿಗೆ ಪಠಿಸುತ್ತಾ ಪವಿತ್ರಾರೋಹಣವನ್ನು ಮಾಡಿಸಬೇಕು. ವಿಷ್ಣುವಿನ ವಿಶೇಷ ಪೂಜೆಗಾಗಿ 5 ವಿಧದ ಬಣ್ಣಗಳನ್ನು ಬೆರೆಸಿದ ಚೂರ್ಣದೊಂದಿಗೆ ವಜ್ರನಾಭಮಂಡಲವನ್ನು ನಿರ್ಮಿಸಬೇಕು. ಇದರ ಸಮಾನ ಪ್ರಮಾಣದಲ್ಲಿ 16 ಕೋಷ್ಟಕಗಳೊಂದಿಗೆ ನಿರ್ಮಿಸಬೇಕು. ವಜ್ರನಾಭಮಂಡಲವು ತಯಾರಾಗುತ್ತಲೇ ನ್ಯಾಸ ಮಾಡಿಕೊಂಡು ಶ್ರೀಹರಿಯನ್ನು ಪೂಜಿಸಬೇಕು. ಹೃದಯದ
ಮಧ್ಯದಲ್ಲಿ ವಿಷ್ಣು ಭಗವಾನನನ್ನು, ಕಂಠದಲ್ಲಿ ಸಂಕರ್ಷಣನನ್ನು, ಶಿರದ ಮೇಲೆ ಪ್ರದ್ಯುಮ್ನನನ್ನು, ಶಿಖಾಭಾಗದಲ್ಲಿ ಅನಿರುದ್ಧನನ್ನು, ಸಂಪೂರ್ಣ ಶರೀರದಲ್ಲಿ ಬ್ರಹ್ಮನನ್ನು, ಎರಡೂ ಕೈಗಳಲ್ಲಿ ಶ್ರೀಧರನನ್ನು ಭಾವಿಸಿಕೊಂಡು ನ್ಯಾಸವನ್ನು ಮಾಡಿಕೊಳ್ಳಬೇಕು. ನಂತರ ಅಹಂ ವಿಷ್ಣು ಎಂದು ಧ್ಯಾನ ಮಾಡುತ್ತಾ ಮಂಡಲದಲ್ಲಿ ನಿರ್ಮಿಸಲ್ಪಟ್ಟಂತಹ ಪದ್ಮದಲ್ಲಿನ ಕರ್ಣಿಕ ಭಾಗದಲ್ಲಿ ಶ್ರೀಹರಿಯನ್ನು ಸ್ಥಾಪಿಸಬೇಕು. ಮಂಡಲದ ಪೂರ್ವದಲ್ಲಿ ಸಂಕರ್ಷಣನನ್ನು, ದಕ್ಷಿಣದಲ್ಲಿ ಪ್ರದ್ಯುಮ್ನನನ್ನು, ಪಶ್ಚಿಮದಲ್ಲಿ ಅನಿರುದ್ಧನನ್ನು, ಉತ್ತರದಲ್ಲಿ ಬ್ರಹ್ಮದೇವನನ್ನು ಸ್ಥಾಪಿಸಬೇಕು. ಈಶಾನ್ಯದಲ್ಲಿ ಶ್ರೀಹರಿಯನ್ನು ಸ್ಥಾಪಿಸಿದ ನಂತರ ದಿಕ್ಪಾಲಕರನ್ನು ಅವರವರ ಮಂತ್ರಗಳೊಂದಿಗೆ ಈ ಕೆಳಗೆ ಕೊಟ್ಟಿರುವ ದಿಕ್ಕುಗಳಲ್ಲಿ ಸ್ಥಾಪಿಸಬೇಕು. ಓಂ ಇಂದ್ರಾಯ ನಮಃ ಎಂಬ ಮಂತ್ರದೊಂದಿಗೆ ಪೂರ್ವ ದಿಕ್ಕಿನಲ್ಲಿ ಇಂದ್ರನನ್ನು ಸ್ಥಾಪಿಸಬೇಕು. ಓಂ ಅಗ್ನಿಯೇ ನಮಃ ಎಂಬ ಮಂತ್ರದೊಂದಿಗೆ ಆಗ್ನೇಯ ದಿಕ್ಕಿನಲ್ಲಿ ಅಗ್ನಿಯನ್ನು ಸ್ಥಾಪಿಸಬೇಕು. ಓಂ ಯಮಾಯ ನಮಃ ಎಂಬ ಮಂತ್ರದೊಂದಿಗೆ ದಕ್ಷಿಣ ದಿಕ್ಕಿನಲ್ಲಿ ಯಮನನ್ನು ಸ್ಥಾಪಿಸಬೇಕು. ಓಂ ನಿರುತಯೇ ನಮಃ ಎಂಬ ಮಂತ್ರದೊಂದಿಗೆ ನೈಋತ್ಯ ದಿಕ್ಕಿನಲ್ಲಿ ನಿರುತಿಯನ್ನು ಸ್ಥಾಪಿಸಬೇಕು. ಓಂ ವರುಣಾಯ ನಮಃ ಎಂಬ ಮಂತ್ರದೊಂದಿಗೆ ವಾಯುವ್ಯ ದಿಕ್ಕಿನಲ್ಲಿ ವಾಯುವನ್ನು ಸ್ಥಾಪಿಸಬೇಕು. ಓಂ ಕುಬೇರಾಯ ನಮಃ ಎಂಬ ಮಂತ್ರದೊಂದಿಗೆ ಉತ್ತರ ದಿಕ್ಕಿನಲ್ಲಿ ಕುಬೇರನನ್ನು ಸ್ಥಾಪಿಸಬೇಕು. ಓಂ ಈಶಾನಾಯ ನಮಃ ಎಂಬ ಮಂತ್ರದೊಂದಿಗೆ ಈಶಾನ್ಯ ದಿಕ್ಕಿನಲ್ಲಿ ಈಶ್ವರನನ್ನು ಸ್ಥಾಪಿಸಬೇಕು. ಈ ವಿಧವಾಗಿ ದಿಕ್ಪಾಲಕರನ್ನು, ಶ್ರೀಹರಿಯನ್ನು ಸ್ಥಾಪಿಸಿದ ನಂತರ ಸಕಲ ದೇವತೆಗಳನ್ನು ಗಂಧಾದಿ ಉಪಚಾರಗಳಿಂದ ಪೂಜಿಸಬೇಕು. ಇದರಿಂದ ಸಾಧಕನಿಗೆ ದೇಹಾಂತ್ಯದಲ್ಲಿ ಪರಮಪದವು ಪ್ರಾಪ್ತಿಯಾಗುತ್ತದೆ. ದೀಕ್ಷಿತನಾದ ಶಿಷ್ಯನು ಬಟ್ಟೆಯಿಂದ ತನ್ನ 2 ಕಣ್ಣುಗಳನ್ನು ಮುಚ್ಚಿಕೊಂಡು ದೇವತೆಗಳ ಮೂಲಕ ಮಂತ್ರಗಳನ್ನು ಪಠಿಸುತ್ತಾ 108 ಆಹುತಿಗಳನ್ನು ಅಗ್ನಿಯಲ್ಲಿ ಬಿಡಬೇಕು. ಪುತ್ರಲಾಭವನ್ನು ಬಯಸುವವರು ಇದಕ್ಕೆ ದ್ವಿಗುಣವಾಗಿ, ಅಂದರೆ 216 ಆಹುತಿಗಳನ್ನು ಅಗ್ನಿಗೆ ಸಮರ್ಪಿಸಬೇಕು. ಸಾಧನಾ ಸಿದ್ಧಿಗೆ ಆದಲ್ಲಿ 3 ಪಟ್ಟು 324 ಆಹುತಿಗಳನ್ನು, ಮೋಕ್ಷ ಪ್ರಾಪ್ತಿಗಾಗಿ ಮಾಡುವುದಾದರೆ 4 ಪಟ್ಟು ಅಂದರೆ 432 ಆಹುತಿಗಳನ್ನು ಅಗ್ನಿಗೆ ಅರ್ಪಿಸಬೇಕು. ಕೊನೆಯ 2 ದೇಶಿಕನಿಗಾದರೆ, ಅಂದರೆ ಉಪದೇಶವನ್ನು ಕೊಡುವ ಆಚಾರ್ಯನಿಗಾದರೆ ಅನ್ವಯಿಸುತ್ತದೆ. ಇನ್ನು ವಿದ್ವಾಂಸನಾಗಿದ್ದರೆ ಎಲ್ಲರಿಗಿಂತಲೂ ಮೊದಲು ಭಗವಂತನನ್ನು ಧ್ಯಾನಿಸಬೇಕು. ನಂತರ ವಾಯುವ್ಯದ ಕಡೆಗೆ ತಿರುಗಿ ಯಂ ಎಂಬ ಬೀಜಮಂತ್ರವನ್ನು ಪಠಿಸುತ್ತಾ ಶಿಷ್ಯರ ಕ್ಷೇಮವನ್ನು ಆಲೋಚಿಸಬೇಕು. ಆಗ್ನೇಯದ ಕಡೆಗೆ ತಿರುಗಿ ರಂ ಎಂಬ ಬೀಜಮಂತ್ರದೊಂದಿಗೆ ತಮ್ಮ ಮನಸ್ತಾಪಗಳನ್ನು ತೊಲಗಿಸುವ ವಿಧಾನವನ್ನು ಆಲೋಚಿಸಬೇಕು. ಪಶ್ಚಿಮಕ್ಕೆ ತಿರುಗಿ ವಂ ಎಂಬ ಬೀಜಮಂತ್ರದ ಮೂಲಕ ಹೃದಯ ಸ್ಥಿತಿಯನ್ನು, ಧರ್ಮಾಭಿರುಚಿಯನ್ನು ಪರಿಶೀಲಿಸಿಕೊಳ್ಳಬೇಕು. ನಂತರ ದೇಶಿಕನು ಅಭೇದ ಚಿಂತನೆಯನ್ನು ಮಾಡಬೇಕು. ಅಭೇದ ಜ್ಞಾನವೆಂದರೆ ಆತ್ಮತೇಜವನ್ನು ಪರಮಾತ್ಮ ತೇಜದೊಂದಿಗೆ ಒಂದುಗೂಡಿಸುವ ಸಾಧನೆಯನ್ನು ಮಾಡುವಂತಹ ಬುದ್ಧಿ. ಆಗ ಓಂಕಾರವನ್ನು ಜಪಿಸುತ್ತಾ ವಾಯು, ಅಗ್ನಿ, ಜಲ, ಪೃಥ್ವಿ ತತ್ವಗಳನ್ನು ಧ್ಯಾನ ಮಾಡಬೇಕು. ಈ ರೀತಿ ಮಾಡುತ್ತಾ ಮಾಡುತ್ತಾ ಸಾಧಕನಿಗೆ ಅವುಗಳ ಮೇಲೆ ಗೆಲುವು ಪ್ರಾಪ್ತಿಯಾಗುತ್ತದೆ. ನಂತರ ಶರೀರವೆಲ್ಲ ಜ್ಞಾನದೊಂದಿಗೆ ತುಂಬಿ ಕ್ಷೇತ್ರಜ್ಞನಾಗುತ್ತಾನೆ. ಈ ರೀತಿ ಮಂಡಲಾಧಿಕಗಳನ್ನು ನಿರ್ಮಿಸಿಕೊಳ್ಳುವುದಕ್ಕೆ ಸಾಧ್ಯವಾಗದೇ ಇದ್ದಾಗ ಸಾಧಕನು ತನ್ನ ಮಾನಸ ಮಂಡಲವನ್ನು ತಾನೇ ಕಲ್ಪಿಸಿಕೊಂಡು ಆ ಶ್ರೀಹರಿಯನ್ನು ಪೂಜಿಸಿಕೊಳ್ಳಬಹುದು. ಮಾನವನ ಶರೀರದಲ್ಲಿಯೇ ಬ್ರಹ್ಮಾದಿ ದೇವತೆಗಳು, ತೀರ್ಥಗಳು ಇರುತ್ತವೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಮಾನವನ ಮಾನಸ ಮಂಡಲಕ್ಕೂ ಸಹ 4 ದ್ವಾರಗಳಿರುತ್ತವೆ. ಕೈಯನ್ನು ಪದ್ಮವನ್ನಾಗಿಯೂ, ಕೈ ಬೆರಳುಗಳನ್ನು ಪದ್ಮಪತ್ರಗಳಾಗಿಯೂ, ಹಸ್ತ ಮಧ್ಯದಲ್ಲಿ ಕರ್ಣಿಕವನ್ನಾಗಿಯೂ, ಉಗುರುಗಳನ್ನು ಕೇಸಗಳನ್ನಾಗಿಯೂ ಭಾವಿಸಿಕೊಳ್ಳುವ ಸಾಧಕನು ತನ್ನ ಹಸ್ತರೂಪಿಯಾದ ಕಮಲದಲ್ಲಿಯೇ ಸೂರ್ಯ, ಚಂದ್ರ, ಇಂದ್ರ, ಅಗ್ನಿ, ಯಮಾದಿ ಪರಿವೇಷ್ಟಿತವಾದ ಶ್ರೀಹರಿಯನ್ನು ಕಲ್ಪಿಸಿಕೊಂಡು ಪೂಜಿಸಬಹುದು. ಇನ್ನು ಪೂಜಾ ನಂತರ ಗುರುಗಳು ಅಥವಾ ದೇಶಿಕನು ತನ್ನ ಕೈಯನ್ನು ಶಿಷ್ಯನ ತಲೆಯ ಮೇಲೆ ಇಡಬೇಕು. ಏಕೆಂದರೆ ಆ ಕೈಯಲ್ಲಿಯೇ ವಿಷ್ಣುವಿರುವುದರಿಂದ ಆ ಹಸ್ತಸ್ಪರ್ಶ ಮಾತ್ರದಿಂದಲೇ ಶಿಷ್ಯನ ಸಕಲ ಪಾಪಗಳು, ಅಜ್ಞಾನಗಳು ಸಹ ತೊಲಗಿ ಹೋಗುತ್ತವೆ. ಆಗ ಗುರುಗಳು ಶಿಷ್ಯನನ್ನು ಪೂಜಿಸಿ ನಂತರ
ನಾಮಕರಣವನ್ನು ಮಾಡಿ ತನ್ನೊಂದಿಗೆ ಶಿಷ್ಯನನ್ನು ಸಹ ಆಧ್ಯಾತ್ಮಿಕ ಸಾಧನೆಯ ಮಾರ್ಗದಲ್ಲಿ ಕರೆದುಕೊಂಡು ಹೋಗಬೇಕು.